ಒಂದು ಪಕ್ಷವಾಗಿ JDS ಅಸ್ತಿತ್ವದ ಪ್ರಶ್ನೆ ಏನು ಸರ್ ಈಗ ಈ ಮೈತ್ರಿ ಆದ ನಂತರ? ನನಗೆ ಭವಿಷ್ಯ ಹೇಳಕ್ ಬರಲ್ಲ, ಶಾಸ್ತ್ರನೂ ಹೇಳಕ್ ಬರಲ್ಲ ನನಗೆ. ಬಟ್ ರಾಜಕೀಯ ಅನುಭವ ಇದೆಯಲ್ಲ ಸರ್, ನಾನು ನನ್ನ ಅನುಭವದ ಹೇಳೋದ ಪ್ರಕಾರ ಅವರು ಈ ಸಾರಿ JDSನವರು 4 ಕಡೆ ಸೋಲ್ತಾರೆ. ಹಾಸನದಲ್ಲೂ ಸೋಲ್ತಾರೆ, ಮಂಡ್ಯದಲ್ಲೂ ಸೋಲ್ತಾರೆ, ಕೋಲಾರದಲ್ಲೂ ಸೋಲ್ತಾರೆ, ಮತ್ತು ಅವರ ಅಳಿಯ ಮಂಜುನಾಥ್ ಅವರು ಕೂಡ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲ್ತಾರೆ. ಸೊ ಇದು ಸೋತ ಮೇಲೆ ಬಹುಶಃ JDS ಉಳಿತದೆ ಅಂತ ನಂಗೆ ಅನಿಸಲ್ಲ. BJP ಜೊತೆ ಮರ್ಜ್ ಆದರೂ ಆಗ್ಬಿಡ್ಬೋದು, ಚಾನ್ಸಸ್ ಆರ್ ದೇರ್. ಸರ್, ತಾವು ಜನತಾ ಪರಿವಾರದಿಂದ ಬಂದಂಥ ನಾಯಕ, ಈ ಒಂದು ಪಕ್ಷವಾಗಿ JDS ಉಳಿಬೇಕು ಅಂತ ತಮ್ಗೆ ಅನ್ಸುತ್ತಾ? ಇಲ್ಲ, ಅವರು ಜಾತ್ಯತೀತವಾಗಿ ಉಳ್ಕೊಂಡ್ರೆ ಉಳಿಬೇಕು. ಕೋಮುವಾದಿಗಳ ಜೊತೆ ಸೇರ್ಕೊಂಡ್ಮೇಲೆ ಅವರು ಇದ್ರೂ ಅಷ್ಟೇ, ಇಲ್ಲೇ ಹೋದ್ರು ಅಷ್ಟೇ. BJP ಜೊತೆ ಸೇರ್ಕೊಂಡು ಅಲಯನ್ಸ್ ಮಾಡ್ಕೊಂಡ್ಮೇಲೆ ಅವ್ರು ಇಂಡಿಪೆಂಡೆಂಟ್ ಆಗಿದ್ರೆ ಏನು ಪ್ರಯೋಜನ? ಅದರಿಂದ ಹೊರಗೆ ಬಂದು ಏನಾರು ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಉಳಿಬೇಕು ಅಂತೀರಾ? ಇಲ್ಲ, ಅವರು ಜಾತ್ಯತೀತವಾಗಿದ್ರೆ ಮಾತ್ರ ಉಳಿಬೇಕು. ಜಾತ್ಯತೀತ ಅಲ್ವೇ ಇಲ್ಲ ಈಗ ಅವರು ಕೋಮುವಾದಿಗಳಾಗ್ಬಿಟ್ಟಿದ್ದಾರೆ. ವಿಜೇಂದ್ರ ಅವರು ಹೇಳ್ತಾರೆ, ಈ ಗ್ಯಾರಂಟಿ ಲೋಕಸಭೆ ಚುನಾವಣೆಯ ನಂತರ ಇರಲ್ಲ, ಗ್ಯಾರಂಟಿಗಳು ಜಾರಿ ಇರಲ್ಲ, ಕೊಡಲ್ಲ. ಅದು ಮೊದಲೆಲ್ಲೇ ಹೇಳ್ತಿದ್ರು, ಜಾರಿನೇ ಮಾಡೋಕ್ಕಾಗಲ್ಲ ಅಂತ. ಈಗ ಹೇಳ್ತಾರೆ ಜಾರಿ ಆದಮೇಲೆ 11 ತಿಂಗಳು ಇವತ್ತಿಗೆ ನಮ್ಮ ಸರ್ಕಾರ ಬಂದು ಈಗ 11 ತಿಂಗಳಿಂದ ಜಾರಿ ಕೊಟ್ಟಿದ್ದೀವಿ. 36,000 ಕೋಟಿ ಖರ್ಚು ಮಾಡಿದ್ದೀವಿ. ಈ ವರ್ಷದ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಯಾಕೆ ನಿಲ್ಲಿಸ್ತೀವಿ? ಇದು ಬಡವ್ರ ಕಾರ್ಯಕ್ರಮ. ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಅದರಿಂದ ಬಡವ್ರ ಕಾರ್ಯಕ್ರಮಗಳನ್ನು ನಿಲ್ಲಿಸೋ ಪ್ರಶ್ನೆನೇ ಬರಲ್ಲ. ಇವನ್ನ ಮುಂದುವರಿಸ್ತೀವಿ, ನಮ್ಮ ಈ ಟರ್ಮ್ನಲ್ಲೂ ಮುಂದುವರಿಸ್ತೀವಿ. ಮುಂದೆ ಜನಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಮುಂದೆನೂ ಕೂಡ ಮುಂದುವರಿಸ್ತೀವಿ. ಸರ್, ಗ್ಯಾರಂಟಿಗಳು ಜಾರಿ ಮಾಡೋದು ಒಂದು ಕಡೆ, ಒಂದು ಪಕ್ಷವಾಗಿ ಕಾಂಗ್ರೆಸ್ ಅದನ್ನು ಜನರಲ್ಲಿ ರೀಕಾಲ್ ಮಾಡೋದ್ರಲ್ಲಿ ಎಡವಿದೆ ಅಂತ ಅನ್ಸಲ್ವಾ ಒಂದು ಟೈಮ್? ಯಾಕಂದರೆ ಆ ಗ್ಯಾರಂಟಿ ತೊಗೊಂಡ್ರೆ ಎಲ್ಲರೂ ಕೂಡ ಓಟ್ ಹಾಕ್ಬಿಟ್ರೆ ಹಂಗೆ ನೋಡೋಕೋದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಪ್ರಶ್ನೆನೇ ಬರಲ್ಲ, ಅಥವಾ ಯಾವ ಕ್ಷೇತ್ರದಲ್ಲಿ ಹಿನ್ನಡೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇರ್ಬೋದು. ರೀಕಾಲ್ ಮಾಡೋದ್ರಲ್ಲಿ ಪಕ್ಷವಾಗಿ ಎಡವಿದೆ ಅಂತ ಅನ್ಸುತ್ತೆ ಸರ್? ಯಾರು ರೀಕಾಲ್ ಮಾಡೋದು? ಫಲಾನುಭವಿಗಳನ್ನ ರೀಕಾಲ್ ಯಾಕೆ ಮಾಡ್ತೀವಿ ಅವ್ರು? ಯಾಕಂದರೆ ರಾಜಕೀಯವಾಗಿ ಸಹಜ ಸರ್, ನಾವೇನು ಕೊಟ್ಟಿವಿ ಅನ್ನೋದು ಮುಖ್ಯ ಅಲ್ಲ, ಜೊತೆಗೆ ಇದನ್ನು ಕೊಟ್ಟಿದ್ದೀವಿ, ಜೊತೆ ನಮ್ಮ ಜೊತೆ ನಿಲ್ಲಿ ಅನ್ನೋದು ಮುಖ್ಯ ಅಲ್ವಾ ಸರ್ ನಿಮ್ಗೆ ಈ ಚುನಾವಣೆಯಲ್ಲಿ? ನಿಂತೇ ನಿಲ್ತಾರೆ. ಜನರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ನಂಬಿಕೆ ಬಂದಿದೆ. ಇವರು ನುಡಿದಂತೆ ನಡೀತಾರಪ್ಪ, ಕೊಟ್ಟ ಭರವಸೆಗಳನ್ನು ಈಡೇರಿಸ್ತವೆ ಅಂತಕ್ಕಂಥ ನಂಬಿಕೆ ಇರೋದ್ರಿಂದ ಸೊ ಕಾಂಗ್ರೆಸ್ ಪಾರ್ಟಿ ಈ ಸಾರಿ 28 ಕ್ಷೇತ್ರಗಳಲ್ಲಿ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ತೀವಿ. ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡ್ತಾರೆ ಸರ್, ನೀವು ಮತ್ತು DK ಶಿವಕುಮಾರ್ ಒಂದು ಸ್ಟ್ರಾಟಜಿಕಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀರಿ, ಯಾವಾಗ ಬೇಕಾವಾಗ ದೇವೇಗೌಡರ ಕುಟುಂಬಕ್ಕೆ ಕುಮಾರಸ್ವಾಮಿಗೆ ಬೈತೀರಿ, ನೀವು ಬೇಡ ಅಂದಾಗ DK ಶಿವಕುಮಾರ್ ಬೈತಾರೆ, DK ಶಿವಕುಮಾರ್ ನಿಲ್ಲಿಸಿದಾಗ ನೀವು ಬೈತೀರಿ ಅವರಿಗೆ. ನಾವು ಸುಮ್ಮನೆ ನಾವು ಯಾರಿಗೂ ಟೀಕೆ ಮಾಡಲ್ಲ. ಅವ್ರ ನಡವಳಿಕೆಗಳು ಏನು ಮಾಡ್ತಾ ಇದ್ದಾರೆ ಅದನ್ನು ಟೀಕೆ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ನಮಗೇನು ಟೀಕೆ ಮಾಡೋದು ಒಂದು ಅದು ನಮಗೆ ಆ ಪದ್ಧತಿ ನಮ್ಮ ಹತ್ರ ಇಲ್ಲ. ಯಾರಿಗೂ ನಾವು ಅನಗತ್ಯವಾಗಿ ಟೀಕೆ ಮಾಡೋಕ್ಕೆ ಹೋಗಲ್ಲ, ವಸ್ತುಸ್ಥಿತಿ ಮೇಲೆ ಮಾತಾಡ್ತೀವಿ. ಕುಮಾರಸ್ವಾಮಿ ಅವರು ಹೇಳ್ತಿದ್ರೆ ಡಿಸೆಂಬರ್ ಡೆಡ್ಲೈನ್ ನಿಮ್ಮ ಸರ್ಕಾರಕ್ಕೆ, ಡಿಸೆಂಬರಲ್ಲಿ ಸರ್ಕಾರ ಬೀಳುತ್ತೆ, ಡಿಸೆಂಬರ್ ಒಳಗಾಗಿ. ಅದು ಅವ್ರ ಭ್ರಮೆ. ನಾವು 136 ಸ್ಥಾನ ಗೆದ್ದಿರೋರನ್ನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಜನ. ಅದರಿಂದ ಸರ್ಕಾರ ಬಿದ್ದೋಗ್ತದೆ ಅಂತ ಹೇಳೋದು ಅವರ ಅಗಲಕ್ಕೆ ಅನಿಸೋ ಅಷ್ಟೇ. ಯಾಕಂದರೆ ನನಗೂ ಕಾಂಗ್ರೆಸ್ನವ್ರು ಬೆಂಬಲ ಕೊಟ್ಟಾಗ ನನಗೆ 120 ಸೀಟ್ ಆಗಿತ್ತು ಒಟ್ಟು, ಆ ಸರ್ಕಾರನೇ ಬಿದ್ದೋಯ್ತು. ಹಾಗಾಗಿ ಇಲ್ಲೇನೋ ಭಾರಿ ವ್ಯತ್ಯಾಸ ಇಲ್ಲ. ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ನಡುವೆ ಕುರ್ಚಿ ಗಲಾಟೆ ಜೋರಾದ ಕೂಡ ಅದಾಗೆ ಬಿದ್ದೋಗ್ಬಿಡುತ್ತೆ ಡಿಸೆಂಬರಲ್ಲಿ. ಅದೆಲ್ಲ ಸುಳ್ಳು. ಅದೆಲ್ಲ
ಹಗಲು ಕನಸು ಅಷ್ಟೇ. ಡಿ ಕೆ ಶಿವಕುಮಾರ್ ಅವರು ಸರ್ ಕಳೆದ ಬಾರಿ ಪೆನ್ನು ಪೇಪರು ಎಲ್ಲ ಕೇಳಿದ್ರು ಸಮುದಾಯದ ಮುಂದೆ, ಈ ಬಾರಿಯೂ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಅಂದರೆ ಈ ಬಾರಿ ಕೈ ಹಿಡಿದ್ರೆ ನಂಗೆ ಮುಂದೆ ಸಿಹಿ ಸುದ್ದಿ ಬರುತ್ತೆ, ಮೈಸೂರಲ್ಲೇ ಮಾತಾಡಿದ್ರು ಕೂಡ ಒಳ್ಳೇದಾಗುತ್ತೆ ಮುಂದೆ ನಮಗೆ ಸಮುದಾಯಕ್ಕೆ ಅಂತ. ಏನು ಸರ್ ಅದು ಹಾಗಾದರೆ? ಈಗ ಮಂತ್ರಿ ಆದವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದ್ದೇ ಇರ್ತದೆ ಗೊತ್ತಾಯ್ತಾ. ಸೊ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತದೆ ಅದ್ರ ಪ್ರಕಾರ ಹೋಗಿ. ಸರ್ 2013ರಲ್ಲಿ ತಾವು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ಅವರು 5 ವರ್ಷ ಅನ್ನೋದ್ರ ಬಗ್ಗೆ ಯಾವ ಅನುಮಾನಗಳಿರಲಿಲ್ಲ ಸರ್. ಈ ಬಾರಿ ಯಾಕೆ ಆ ಚರ್ಚೆ ಪದೇ 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 ಚರ್ಚೆ ಆಗುತ್ತದು? ಈಗ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಹಂಗೆ ಚರ್ಚೆ ಆಗ್ತಾ ಇದೆ. ಹಾಗಲ್ಲ ಸರ್, ನೀವು ಪ್ರಶ್ನೆ ಕೇಳ್ತಾ ಇಲ್ವೇನ್ರಿ? ಈಗ ಅಲ್ಲ, ಪ್ರಶ್ನೆ ಕೇಳ್ತೀನಿ. ಹೌದು ಸರ್. ಹೌದಪ್ಪ, ನೀವು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ? ಆಗ ಯಾಕೆ ಕೇಳಲಿಲ್ಲ, ಈಗ ಯಾಕೆ ಕೇಳ್ತಾ ಇದ್ದೀರಿ? ಈಗಿನ ಬೆಳವಣಿಗೆಗಳ ಮೇಲೆ ನಾವು ಯಾವ ಬೆಳವಣಿಗೆಗಳು? ಅವರು ಮಾತಾಡ್ತಿದ್ದಾರೆ, ಬೇರೆ ಬೇರೆ ನಿಮ್ಮ ಪಕ್ಷದವರು ಯಾವುದು ಇಲ್ಲ. ಅಲ್ಟಿಮೇಟ್ಲಿ ವಿಲ್ ಗೋ ಬೈ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಸರ್, ಈ ಬಾರಿ ನಿಮಗೆ ಮೋದಿ ವೇವ್ ಅನ್ನೋದು ಇದೆಯಾ ಇಲ್ವಾ ಸರ್? ಮೋದಿ ವೇವೇ ಇಲ್ಲ, ಇಡೀ ದೇಶದಲ್ಲಿ ಇಲ್ಲ. ಕರ್ನಾಟಕದಲ್ಲಂತೂ ಇಲ್ಲವೇ ಇಲ್ಲ, ಇಡೀ ದೇಶದಲ್ಲೂ ಕೂಡ ಇಲ್ಲ. ಅವ್ರು ಅದನ್ನೇ ನಂಬ್ಕೊಂಡಿದ್ದಾರೆ, ಮೋದಿ ಅಲೆ, ಮೋದಿ ಹಿಂದುತ್ವ ಇದ್ರ ಮೇಲೆ ಬಿಜೆಪಿಯವರು. ಈಗ ಮೋದಿಗೆ ಕರ್ನಾಟಕ ಜ್ಞಾಪಕ ಆಗಿರೋದು ಯಾವಾಗ? ಚುನಾವಣಾ ಸಂದರ್ಭದಲ್ಲಿ ಅಲ್ವಾ? ಬರಗಾಲ ಬಂದಿದ್ರ ಮೋದಿಯವರು? ಜನರ ಕಷ್ಟ ಸುಖ ಕೇಳಿದ್ರ? ಪ್ರವಾಹ ಬಂದಿದ್ರ? ಅವ್ರದ್ದೇ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ 2009 ಭಾರಿ ಪ್ರವಾಹ ಬಂದರಾಗ ನೋಡು ಕೇಳಕ್ಕೆ. ಚುನಾವಣೆ ಬಂದ ಜನಗಳಿಗೆ ಗೊತ್ತಾಗಲ್ಲ ಇವೆಲ್ಲ. ಸರ್, ಈಗ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತೀರಾ ಸರ್? ಇಂಡಿಯಾ ಮೈತ್ರಿಕೂಟ ನನ್ನ ಪ್ರಕಾರ ಬಂದೇ ಬರ್ತದೆ. ಓಕೆ, ಎಷ್ಟು ಸರ್, ಎಷ್ಟು ಸೀಟ್ ತಗೋಬೋದಾಗತ್ತೆ? ಎಲ್ಲ ಅವೆಲ್ಲ ಇಷ್ಟೇ ಸೀಟ್ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸರ್ಕಾರ ಮಾಡೋಷ್ಟು ಇಂಡಿಯಾ ಮತ್ತು ಅದರ BJPಗೆ ವಿರುದ್ಧ ಇರ್ತಕ್ಕಂಥ ಪಕ್ಷಗಳು ಬರ್ತವೆ. ಸರ್, ಈಗ ಹುಬ್ಳಿ ಪ್ರಕರಣ, ಮೊನ್ನೆ ನಡೆದಂಥ ಪ್ರಕರಣ ಒಂದು ರೀತಿ ಪೊಲಿಟಿಕಲಿ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಹೋಯಿತು. ಯಾವುದೇ ಕೊಲೆ ಆಗಲಿ ಅಥವಾ ದರೋಡೆ ಆಗಲಿ, ಕಳ್ಳತನ ಆಗಲಿ, ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಹುಬ್ಳಿ ಘಟನೆ ಅಮಾನವೀಯವಾದಂಥ ಘಟನೆ, ಅದನ್ನು ತೀವ್ರವಾಗಿ ಖಂಡಿಸ್ತೀನಿ. ಅಷ್ಟೇ ಅಲ್ಲ, ನಾನು ಈಗಾಗಲೇ ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಇದನ್ನು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು, ತಪ್ಪಿತಸ್ಥನಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಧರ್ಮಾಧಾರಿತ ರಾಜಕಾರಣ ಅಥವಾ ಈ ರೀತಿಯ ಘಟನೆಗಳು ಬಂದಾಗೆಲ್ಲ ಕೂಡ ಅದು ಬಿಜೆಪಿಗೆ ಒಂದು ರೀತಿಯ ಅಸ್ತ್ರವಾಗಿ ಸಿಗುತ್ತೆ. ಕಾಂಗ್ರೆಸ್ ಇಂಥ ಘಟನೆಗಳನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಮಾಡೋಕ್ಕೋಗ್ಬಾರ್ದು, ರಾಜಕೀಯವಾಗಿ ಬಳಸ್ಕೊಳ್ಳಬಾರ್ದು. BJPಯವರು ಇದನ್ನೆಲ್ಲ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಲಾಭ ಆಗ್ತದೆ ರಾಜಕೀಯವಾಗಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರ ಮೂರ್ಖತನ. ಅದನ್ನು ಸರಿಯಾಗಿ ಕೌಂಟರ್ ಮಾಡುವಲ್ಲಿ ಕಾಂಗ್ರೆಸ್ ಫೇಲ್ಯೂರ್ ಆಗುತ್ತೆ ಸರ್. ಯಾಕಂದರೆ ಮೊನ್ನೆಯೂ ಕೂಡ ಗೃಹ ಸಚಿವರು ಮಾತಾಡಿದ ಒಂದು ಸಣ್ಣಕ್ಕೆ ವಿವಾದ ಆಗುತ್ತೆ, ಅಥವಾ ಇದು ರಾಜಕಾರಣ ಬೇರೆ ಘಟನೆ ಬೇರೆ ಅನ್ನೋದನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಒಂದು ಕಾಂಗ್ರೆಸ್ ಆಗಿ ಅಥವಾ ಸರ್ಕಾರದ ಕಡೆಯಿಂದ ಏನಾದ್ರು ವೈಫಲ್ಯ ನಾವು ಮಾಡಿದ್ದೀವಿ. ಅದನ್ನೇ BJPಯವ್ರ ಥರ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ನಾವು ಹೋಗಲ್ಲ. ಕಾನೂನು ರೀತಿಯ ಏನು ಕ್ರಮ ತಗೋಬೇಕು ಅದನ್ನು ಮಾಡಿದ್ದೀವಿ. ಅವನ ಅಕ್ಯೂಸ್ಡ ಜಲ್ದಿ ಅರೆಸ್ಟ್ ಮಾಡಿದ್ದೀವಿ, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ. ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ, ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅಪರಾಧ ಯಾರೇ ಮಾಡಿದ್ರು ಕೂಡ ಅದು ಅಪರಾಧನೇ, ಯಾವ ಧರ್ಮದವ್ರು ಮಾಡಲಿ, ಯಾವ ಜಾತಿಯವ್ರು ಮಾಡಲಿ, ಅದು ಅಪರಾಧ. ಅದಕ್ಕೆ ಕಾನೂನು ರೀತಿಯ ಶಿಕ್ಷೆ ಮಾಡ್ತಕ್ಕಂಥದ್ದು ಪೊಲೀಸ್ನವ್ರ ಕರ್ತವ್ಯ, ರಾಷ್ಟ್ರ ಸರ್ಕಾರದ ಕರ್ತವ್ಯ. ಸರ್, ಇಡೀ ಕಾಂಗ್ರೆಸ್ಗೆ ನಿಮ್ಮ ಪಕ್ಷದ ವರ್ಚಸ್ಸು ಮತ್ತು ನಿಮ್ಮ ವರ್ಚಸ್ಸು ಸೇರಿದಂತೆ ಇವೇ ಸ್ಟಾರ್ ಕ್ಯಾಂಪೇನರ್ಸ್ ಕರ್ನಾಟಕದ ಮಟ್ಟಿಗೆ ಹೇಳಿದ್ರೆ. ಆದರೆ ವಿರೋಧಿ ಬಣದವ್ರಿಗೆ ಎಲ್ಲೊಂದು ಕಡೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ಕೊಳ್ತಾರೆ. ಸಿದ್ದರಾಮಯ್ಯ ಮೈನಾರಿಟಿ ಪರ, ಅಲ್ಪಸಂಖ್ಯಾತರ ಪರ, ಓಲೈಕೆ ರಾಜಕಾರಣ ಮಾಡ್ತಾರೆ ಸಿದ್ದರಾಮಯ್ಯ. ಬರೀ ಇದನ್ನೇ ಪದೇ ಪದೇ BJP ಹೇಳ್ಕೊಂಡು ಬರ್ತಾರೆ. ಯಾಕೆ ನೋಡಪ್ಪ, ನಾವು ಇನ್ಕ್ಲೂಸಿವ್ ಪಾಲಿಟಿಕ್ಸ್ನಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ. ನಾವು ಕುವೆಂಪು ಅವರು ಹೇಳಿದ್ರಪ್ಪ, ಸರ್ವ ಜನಾಂಗದ ಶಾಂತಿಯ ತೋಟ, ಅದನ್ನು ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ. BJPಯವ್ರ ಥರ ನಾವು ಪಾರ್ಟಿಷನ್ ಆಟಿಟ್ಯೂಡ್ ಇಟ್ಕೊಂಡಿಲ್ಲ, ಆಯಿತಾ? ಅವರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಲ್ಲ. ಬಟ್ ಅದನ್ನು ಮಾಡದೇ ಇದ್ರೂ ಕೂಡ ಅದನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಇಡುತ್ತಾ ಅನ್ಸುತ್ತೆ ಸರ್ ಕಾಂಗ್ರೆಸ್? ಇಲ್ಲ, ನಮ್ಮ ಸಿದ್ಧಾಂತನೇ ಅದು.
ಕಾಂಗ್ರೆಸ್ಸಿನ ಸಿದ್ಧಾಂತನೇ ಅದು. ಎಲ್ಲ ಧರ್ಮದವ್ರನ್ನ ಎಲ್ಲ ಜಾತಿಯವರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದೇ ಸಿದ್ಧಾಂತ. ಅನೇಕ ಜಾತಿಗಳು ಧರ್ಮಗಳಿರ್ತಕ್ಕಂಥ ದೇಶ. ಅದಕ್ಕೋಸ್ಕರ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು ಅನ್ನೋದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್. ಅದು ಕಾಂಗ್ರೆಸ್ ಸ್ವಾತಂತ್ರ್ಯ ಬಂತವಿಂದು ಮಾಡ್ಕೊಂಡು ಬಂದಿದೆ, ಈಗಲೂ ಮಾಡ್ಕೊಂಡು. ಸರ್, ಕೋಲಾರದ ವಿಚಾರದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅಲ್ಲಿ ಆದಷ್ಟು ಗೊಂದಲ ಎಲ್ಲೂ ಆಗಲಿಲ್ಲ, ಆದರೂ ಕೂಡ ಸಮಸ್ಯೆ ಬಗೆಹರಿದಂಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಸರ್. ಎಲ್ಲೂ ಆಗಲಿಲ್ಲ ಅಂತ ಅನ್ನೋದಕ್ಕಿಂತ ಆಗ ಶಿವಮೊಗ್ಗದಲ್ಲಿ ಗೊಂದಲ ಆಗಲಿಲ್ವಾ? ಶಿವಮೊಗ್ಗದಕ್ಕಿಂತ ಜಾಸ್ತಿ ಗೊಂದಲನ ಇಲ್ಲಿ ಕೋಲಾರದಲ್ಲಿ? ಅಲ್ಲ, ಅಲ್ಲಿ ಗೊಂದಲ ಇರೋದು ಬಿಜೆಪಿಯಲ್ಲಿ. ಅದಾಯ್ತಪ್ಪ, ಬಿಜೆಪಿನಲ್ಲಿ ಗೊಂದಲ ಸುಮಾರು ಕಡೆಗಳಲ್ಲಿ ಗೊಂದಲ ಇದೆ. ಇಲ್ಲಿ ಇದ್ದದ್ದು ಒಂದೇ ಒಂದು ಗುಂಪು ರೈಟ್ ಕೊಡಬೇಕು ಅಂತ ಟಿಕೆಟ್ ಕೊಡಬೇಕು ಅಂತ. ಇನ್ನೊಬ್ಬ KH ಮುನಿಯಪ್ಪನವರು ನಾನು 7 ಸಾರಿ ಗೆದ್ದಿದ್ದೆ ಇಲ್ಲಿ, 5 ಸಾರಿ ಸೋತಿದ್ದೀನಿ, ನಾನು ಅಳಿನ ಕೊಡಿ ಅಂತ ಅವ್ರು ಕೇಳ್ತಾ ಇದ್ರು. ನಾವು ಇಬ್ಬರೂ ಬೇಡ ಅಂದ್ಬಿಟ್ಟು 3ನೇ ಅಭ್ಯರ್ಥಿನ ಆಯ್ಕೆ ಮಾಡಿದ್ವಿ.